13 ವರ್ಷಗಳಿಂದ ಕೋಮಾ ಸ್ಥಿತಿಯಲ್ಲಿ ಬದುಕುತ್ತಿದ್ದ ಒಬ್ಬ ಯುವಕನ ಕತೆ ಈಗ ದೇಶದ ಗಮನವನ್ನೇ ಸೆಳೆದಿದೆ. ಈ ಯುವಕನ ಹೆಸರು ಹರೀಶ್ ರಾಣಾ. ಚಂಡೀಗಢದ ನಿವಾಸಿಯಾಗಿರುವ ಹರೀಶ್ ರಾಣಾ ಪ್ರಕರಣದಲ್ಲಿ ಇದೀಗ ಭಾರತದ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. 2013ರಲ್ಲಿ ನಡೆದ ದುರ್ಘಟನೆಯಲ್ಲಿ ಹರೀಶ್ ರಾಣಾ ಕಟ್ಟಡದ 4ನೇ ಮಹಡಿಯಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದರು. ಈ ಅಪಘಾತದಿಂದ ಅವರ ಮೆದುಳಿಗೆ ಭಾರೀ ಹಾನಿಯಾಗಿದ್ದು, ಅವರು ಆಗಿನಿಂದಲೇ ವೆಜಿಟೇಟಿವ್ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಕಳೆದ 13 ವರ್ಷಗಳಿಂದ ಅವರು ಮಾತನಾಡಲು, ಚಲಿಸಲು ಅಥವಾ ಸ್ವತಃ ಯಾವುದೇ ಕಾರ್ಯ ಮಾಡಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಬದುಕುತ್ತಿದ್ದರು. ವೈದ್ಯರು ನೀಡಿದ ವರದಿಗಳ ಪ್ರಕಾರ ಅವರ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಕಾಣುವ ಸಾಧ್ಯತೆ ಬಹಳ ಕಡಿಮೆ ಎಂದು ಹೇಳಲಾಗಿದ್ದು, ಈ ದೀರ್ಘಕಾಲದ ನೋವು ಮತ್ತು ಸಂಕಷ್ಟದ ನಡುವೆ ಅವರ ಕುಟುಂಬವು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ತುಂಬ ಕಷ್ಟ ಅನುಭವಿಸುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಹರೀಶ್ ರಾಣಾ ಅವರ ಕುಟುಂಬದವರು ದಯಾಮರಣಕ್ಕೆ ಅನುಮತಿ ನೀಡುವಂತೆ ನ್ಯಾಯಾಲಯದ ಮೊರೆ ಹೋಗಿದ್ದು, ಪ್ರಕರಣವನ್ನು ಗಂಭೀರವಾಗಿ ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ವೈದ್ಯರ ಅಭಿಪ್ರಾಯ, ರೋಗಿಯ ಸ್ಥಿತಿ ಹಾಗೂ ಕಾನೂನಿನ ನಿಯಮಗಳನ್ನು ಪರಿಗಣಿಸಿ ಮಹತ್ವದ ತೀರ್ಪು ನೀಡಿದೆ. ಕೋರ್ಟ್ ಕೆಲವು ಷರತ್ತುಗಳೊಂದಿಗೆ ನಿಷ್ಕ್ರಿಯ ದಯಾಮರಣಕ್ಕೆ ಅನುಮತಿ ನೀಡಿದೆ. ಅಂದರೆ ರೋಗಿಯ ಜೀವ ಉಳಿಸಲು ಬಳಸುತ್ತಿರುವ ಯಂತ್ರಗಳ ಸಹಾಯವನ್ನು ವೈದ್ಯಕೀಯ ನಿಯಮಗಳನ್ನು ಪಾಲಿಸಿ ನಿಲ್ಲಿಸುವ ಅವಕಾಶ ನೀಡಲಾಗಿದೆ. ಭಾರತೀಯ ಸಕ್ರಿಯ ದಯಾಮರಣ ಕಾನೂನು ಬಾಹಿರವಾಗಿದ್ದರೂ ಕೆಲವು ವಿಶೇಷ ಪರಿಸ್ಥಿತಿಗಳಲ್ಲಿ ನಿಷ್ಕ್ರಿಯ ದಯಾಮರಣಕ್ಕೆ ಅನುಮತಿ ಇದೆ. ಈ ಕುರಿತು ಮೊದಲು ಕೂಡ ಅರುಣ ಶಾನಭಾಗ್ ಕೇಸ್ ಹಾಗೂ ಕಾಮನ್ ಕೇಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣಗಳಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ ಮಹತ್ವದ ಮಾರ್ಗಸೂಚಿಗಳನ್ನು ನೀಡಿತು. ಈಗ ಹರೀಶ್ ರಾಣಾ ಪ್ರಕರಣದಲ್ಲಿಯೂ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ದೇಶದಲ್ಲಿ ದಯಾಮರಣ ಕುರಿತ ಚರ್ಚೆಯನ್ನು ಮತ್ತಷ್ಟು ಜೀವಂತಗೊಳಿಸಿದೆ. ಮಾನವೀಯತೆ, ವೈದ್ಯಕೀಯ ನೀತಿ ಮತ್ತು ಕಾನೂನು ನಡುವಿನ ಸಮತೋಲನದ ಬಗ್ಗೆ ಸಮಾಜದಲ್ಲಿ ಮತ್ತೆ ಪ್ರಶ್ನೆಗಳನ್ನು ಮೂಡಿವೆ.